ಅವು ನಮಗೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಅದು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಾಗಿ ನಿಮ್ಗೆ ಬೇಕಾಗಿರೋದು ಈರುಳ್ಳಿ, ಕ್ಯಾಪ್ಸಿಕಮ್, ಅದಾದಮೇಲೆ ಆಲೂಗಡ್ಡೆ, ಅದು ಬೇಯಿಸ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸಿಂಪಲಾಗಿ ಮಾಡ್ಬೋದು, ಜಾಸ್ತಿ ಐಟಮ್ ಏನು ಬೇಕಾಗಿಲ್ಲ. ಓಕೆ, ಅವು ನಮಗೆ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಾಗಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇದರಲ್ಲಿ ಒಂದು ಅರ್ಧ ಕಪ್ಪು ಮೊಸರು ಹಾಕೋಣ. ಗಟ್ಟಿ ಮೊಸರು, ಹುಳಿ ಕಮ್ಮಿ ಇರೋ ಮೊಸರು ತೊಗೋಬೇಕಾಯ್ತಾ. ಅದಾದಮೇಲೆ ಜೊತೆಯಲ್ಲಿ 1/4 ಟೀ ಸ್ಪೂನ್ ಅರಿಶಿನ, ಅದಾದ ನಂತರ 2 ಟೀ ಸ್ಪೂನ್ ಖಾರ ಪುಡಿ, 1 ಟೀ ಸ್ಪೂನ್ ಧನಿಯಾ ಪುಡಿ, 1/4 ಟೀ ಸ್ಪೂನು ಜೀರಿಗೆ ಪುಡಿ. ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಪೇಸ್ಟ್ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಿಲ್ಲಿ ಇರಲಿ. ಅದಾದಮೇಲೆ ಪಾನ್ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೀನಿ. ಪಾನ್ ಬಿಸಿ ಆಯಿತು. ಇದರಲ್ಲಿ 2 ಟೀ ಸ್ಪೂನ್ ಎಣ್ಣೆ ಹಾಕೋಣ. ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಅರ್ಧ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋದು. ಇನ್ನು ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಇನ್ನು ನಮಗೆ ಇದರಲ್ಲಿ ನಾನು 2 ಟೊಮೊಟೊ ಚೆನ್ನಾಗಿ ರುಬ್ಕೊಂಡಿರೋದು ಅದು ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಇನ್ನು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದಮೇಲೆ ನಾವು ಮಿಕ್ಸ್ ಮಾಡಿಟ್ಟಿರೋ ಮಸಾಲೆ ಇದೆಲ್ಲ ಅದು ಇದ್ರ ಜೊತೆಯಲ್ಲಿ ಹಾಕ್ಕೊಳ್ಳೋಣ. ಅದಾದಮೇಲೆ ಇನ್ನು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಅರ್ಧ ಕಪ್ಪು ನೀರು ಹಾಕ್ಕೊಳ್ಳೋಣ. ಅದಾದಮೇಲೆ ರುಚಿಗೆ ತಕ್ಕಾಗಿ ಉಪ್ಪು, ಅದಾದಮೇಲೆ ಒಂದು ಚೂರು ಕಸೂರಿ ಮೇಥಿ, ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನು ಇದು ಚೆನ್ನಾಗಿ ಕುದಿಬೇಕು. ಅದರಲ್ಲಿ ಕುದೀತಾ ಇರೋ ಟೈಮಲ್ಲಿ ಇನ್ನೊಂದು ಪ್ಯಾನ್ ಬಿಸಿಯಾಗ್ಲಿಕ್ಕೆ ಇಟ್ಟಿದ್ದೀನಿ. ಇದರಲ್ಲಿ ನಮಗೆ 2 ಟೀ ಸ್ಪೂನ್ ಎಣ್ಣೆ ಹಾಕೋಣ. ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಒಂದು ಚೂರು ಜೀರಿಗೆ, ಅದಾದಮೇಲೆ ಇದರಲ್ಲಿ ಅರ್ಧ ಈರುಳ್ಳಿ ಸ್ಲೈಸಾಗಿ ಕಟ್ ಮಾಡಿರೋದು ಅದು ಒಂದು ಸರಿ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇನ್ನು ನಮಗೆ ಇದರಲ್ಲಿ ಒಂದು ಚಿಕ್ಕದು ಕ್ಯಾಪ್ಸಿಕಮ್ ಸ್ಲೈಸಾಗಿ ಕಟ್ ಮಾಡಿರೋದು ಅದೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದಮೇಲೆ ನಾನು 4 ಮೀಡಿಯಮ್ ಆಲೂಗಡ್ಡೆ ಬೇಯಿಸ್ಬಿಟ್ಟು ಸಿಪ್ಪೆ ತೆಗೆದು ಚಿಕ್ಕದಾಗಿ ಕಟ್ ಮಾಡಿರೋದು ಆಯಿತಾ, ಅದು ಇದರೊಳಗಡೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ರುಚಿಗೆ ತಕ್ಕಾಗಿ ಉಪ್ಪು ಹಾಕೋಣ. ನಾವು ಆಲ್ರೆಡಿ ಆ ಮಸಾಲೆಗೆ ಉಪ್ಪು ಹಾಕಿದ್ದೀನಿ, ಅದಕ್ಕೆ ಇದು ತರಕಾರಿಗೆ ಬೇಕಾದಷ್ಟು ಉಪ್ಪು ಮಾತ್ರ ಹಾಕ್ಕೊಳ್ಳಿ ಆಯಿತಾ. ನೋಡ್ಕೊಂಡು ಉಪ್ಪು ಹಾಕಬೇಕು. ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇನ್ನಿದು ಆಲೂಗಡ್ಡೆನ ಜಾಸ್ತಿ ಬೇಯೋ ಅವಶ್ಯಕತೆ ಏನಿಲ್ಲ, ಯಾಕೆಂದರೆ ನಾವು ಆಲೂಗಡ್ಡೆ ಬೇಯಿಸಿ ಹಾಕಿರೋದ್ರಿಂದ ಜಾಸ್ತಿ ಹೊತ್ತು ಬೇಯೋ ಅವಶ್ಯಕತೆ ಏನಿಲ್ಲ. ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಸಾಕಾಯ್ತಾ. ಈಗ ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಇನ್ನು ನಮಗೆ ಫ್ರೈ ಮಾಡಿರೋ ತರಕಾರಿ ಈ ಮಸಾಲೆ ಒಳಗಡೆ ಹಾಕ್ಕೊಂಡು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಸರಿ ಉಪ್ಪು ನೋಡ್ಕೋಬೇಕು. ಉಪ್ಪು ನಿಮಗೆ ಬೇಕಾದರೆ ಉಪ್ಪು ಹಾಕ್ಕೋಬೇಕಾಯ್ತಾ. ಇನ್ನು ಇದು ನಮಗೆ ಒಂದು 5 ನಿಮಿಷ ಮುಚ್ಚಳದಲ್ಲಿ ಮುಚ್ಚಿಬಿಟ್ಟು ಒಂದು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ನಮ್ಮದು ಸಾರು ರೆಡಿಯಾಗಿದೆ ಅಂತ ನೋಡೋಣ. ನೋಡಿ, ಅವಾಗ ಗಟ್ಟಿಯಾಗಿ ಚಿಕ್ಕ ಗ್ರೇವಿಯಾಗಿ ಸೂಪರಾದಂಥ ಕ್ಯಾಪ್ಸಿಕಮ್ ಆಲೂಗಡ್ಡೆ ಮಸಾಲೆ. ಇನ್ನು ಇದರಲ್ಲಿ ಕೊನೆಗೆ ಒಂದು ಅರ್ಧ ಟೀ ಸ್ಪೂನು ಗರಂ ಮಸಾಲೆ ಹಾಕೋಣ. ಅದಾದಮೇಲೆ ಒಂಚೂರು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿರೋದು ಹಾಕೋಣ. ಅದಾದಮೇಲೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ ನಂತರ 2 ನಿಮಿಷ ಇದು ಹೀಗೆ ಇರಲಿ. ಅದಾದಮೇಲೆ ನೋಡಿ, 2 ನಿಮಿಷ ಆಯಿತು. ನಮ್ಮದು ಸಾರು ರೆಡಿಯಾಗಿದೆ. ಇದು ಬಂದು ಚಪಾತಿಗೂ ಪೂರಿಗೂ ಎಲ್ಲ ಒಳ್ಳೆ ಕಾಂಬಿನೇಷನ್, ದೋಸೆಗಾದರೂ ಚೆನ್ನಾಗಿರುತ್ತೆ ಆಯಿತಾ. ನಮ್ಮದು ಸಾರು ರೆಡಿಯಾಗಿದೆ. ನಮಗೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನಮ್ಮದು ಆಲೂಗಡ್ಡೆ ಕ್ಯಾಪ್ಸಿಕಮ್ ಮಸಾಲೆ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ, ಚಪಾತಿ ಜೊತೆಲಿ ಹೇಗಿರುತ್ತೆ ಅಂತ ಹೇಳ್ತೀನಿ. ನಾನಿದು ಹೇಗಿದೆ ಅಂತ ಹೇಳ್ತೀನಿ. ನಾನು ಮಾಡಿ ತೋರಿಸಿದ್ರೆ ಮಾತ್ರ ಆಗಲ್ವಲ್ಲ, ನಿಮಗೆ ತಿಂದು ಹೇಗಿದೆ ಅಂತ ಹೇಳ್ಬೇಕಲ್ವಾ, ಅದಕ್ಕಾಗಿ. ಓಕೆ, ಬಿಸಿ ಬಿಸಿಯಾದಂಥ ಚಪಾತಿ, ಅದ್ರ ಜೊತೆಯಲ್ಲಿ ಆಲೂಗಡ್ಡೆ ಕ್ಯಾಪ್ಸಿಕಮ್ ಮಸಾಲ, ಕಲರ್ಫುಲ್ ಆದಂಥ ಸಾರು ಆಯಿತಾ. ತುಂಬ ಟೇಸ್ಟಿ ಆದಂಥ ಸಾರು. ನಾನು ತಿಂದು ನೋಡ್ಬಿಟ್ಟು ಹೇಳ್ತೀನಿ. ಸೂಪರ್ ಆಗಿದೆ. ಒಂದು ನಿಮಿಷ ಕೈ ತೊಳೆದು ಬರ್ತೀನಿ. ಆ್ಯಕ್ಚುಲಿ ನಾನು ಮಾಡಿರೋದಕ್ಕೆ ಅಂತ ಹೇಳಿರೋದಲ್ಲ, ಚಪಾತಿಗೆ ಒಳ್ಳೆ ಕಾಂಬಿನೇಷನ್, ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ತುಂಬ ಟೇಸ್ಟಿಯಾಗಿ ಒಂಥರ ವೆರೈಟಿ ಆಗಿದೆ ಆಯಿತಾ. ಸ್ವಲ್ಪ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡಿರೋ ಈ ಆಲೂಗಡ್ಡೆ ಕ್ಯಾಪ್ಸಿಕಮ್ ಮಸಾಲ ರೆಸಿಪಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನೀವೆಲ್ಲರೂ ಟ್ರೈ ಮಾಡಬೇಕಾಯ್ತಾ. ನೀವೆಲ್ಲರೂ ಟ್ರೈ ಮಾಡಬೇಕು. ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ವ್ಯಾಲ್ಯೂಬಲ್ ಕಮೆಂಟ್ಸ್ ಹಾಕಿ. ನಾಳೆ ನಾವು ರುಚಿಕರವಾದ ಹೊಸ ವೀಡಿಯೋಗೆ ಹೊಸ ರೆಸಿಪಿಯಾಗಿ ಸಿಗೋ ತನಕ ಟೇಕ್ ಕೇರ್. ಬಾಯ್.